ಪಿ ಯು ಸಿ ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಬಿನಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ತವೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆ 2 ಮಾರ್ಕ್ಸಲ್ಲಿ ಟೋಟಲ್ 18 ಕ್ವಶನ್ ಇರ್ತವೆ. ಈ 18 ಕ್ವಶನಲ್ಲಿ ನೀವು 10 ಕ್ವಶನಿಗೆ ಮಾತ್ರ ನೀವು ಆನ್ಸರ್ ಮಾಡಬೇಕು. 8 ಕ್ವಶನ್ನ ಇಲ್ಲಿ ಎಕ್ಸ್ಟ್ರಾ ಇರ್ತವೆ. ಸೊ ಈ 2 ಮಾರ್ಕ್ಸಿನ ಕ್ವಶನ್ ನಿಮಗೆ ಸ್ಟಾರ್ಟ್ ಆಗೋದು ಕ್ವಶನ್ ನಂಬರ್ 16ದಿಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 16 ಟು ಕ್ವಶನ್ ನಂಬರ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಕ್ವಶನ್ ನಂಬರ್ 33ವರೆಗೂ ಇರುತ್ತೆ. ಕ್ವಶನ್ ನಂಬರ್ 33ವರೆಗೂ ಇರುತ್ತೆ. ಸೊ ಇದರಲ್ಲಿ ಟೋಟಲ್ 18 ಕ್ವಶನ್ಸ್ ಇರ್ತವೆ. ಈ 18 ಕ್ವಶನ್ಸಲ್ಲಿ ನೀವು 10ಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಹಾಗಾದರೆ ನಾವೀಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಕ್ವಶನ್ ನಂಬರ್ 16ಗೆ ಬರೋಣ. ಕ್ವಶನ್ ನಂಬರ್ 16. ಈ 16 ಕ್ವಶನ್ನು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಇಲ್ಲಿ ಕ್ವಶನ್ ಬರುತ್ತೆ. ಹಾಗಾದರೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಕ್ವಶನ್ ಬರ್ತವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಒಂದು ಫಸ್ಟ್ ಪಾಸಿಬಿಲಿಟಿ ಏನಂತಂದರೆ, ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಅದನ್ನು ನೀವು 1 on 2 ಅಂತ ಪ್ರೂವ್ ಮಾಡೋದಿರ್ಬೋದು, 1 on 2 ಚೆಕ್ ಮಾಡೋದಿರ್ಬೋದು. ಇದು ಒಂದು ಪಾಸಿಬಿಲಿಟಿ ಆಯಿತು, ಫಸ್ಟ್ ಪಾಸಿಬಿಲಿಟಿ ಆಯಿತು. ಸೆಕೆಂಡ್ ಪಾಸಿಬಿಲಿಟಿ ಏನಂತಂದರೆ, ಒಂದು ಬೈನರಿ ಆಪರೇಷನ್ನ ಕೊಟ್ಟಿರ್ತಾರೆ, A ಸ್ಟಾರ್ B ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ 2. ಇದು ಒಂದು ಬೈನರಿ ಆಪರೇಷನ್ ಇರುತ್ತೆ. ಇದು ಕಮ್ಯುಟೇಟಿವ್ ಆಗುತ್ತಾ ಅಥವಾ ಇಲ್ವಾ, ಅಸೋಸಿಯೇಟಿವ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಕ್ವಶನ್ ಕೇಳ್ತಾರೆ. A ಪ್ಲಸ್ B ಡಿವೈಡೆಡ್ ಬೈ 2 ಅದು ಕ್ವಶನ್ ಕೂಡ ಇರ್ಬೋದು. A ಪ್ಲಸ್ B ಡಿವೈಡೆಡ್ ಬೈ 2 ಅಂದರೆ A ಸ್ಟಾರ್ B ಈಸ್ ಈಕ್ವಲ್ ಟು A ಪ್ಲಸ್ B ಡಿವೈಡೆಡ್ ಬೈ 2. ಅದೇ ರೀತಿ ಬೈನರಿ ಆಪರೇಷನ್ ಬೇರೆ ಕ್ವಶನ್ಸು ಕೊಡ್ಬೋದು ಅವರು. ಸೊ ಏನು ಕೊಡ್ತಾರೆ ಅಂದರೆ A ಇಂಟು B ಪ್ಲಸ್ 1 ಅಂತ ಕೊಡ್ತಾರೆ. A ಸ್ಟಾರ್ B ಈಸ್ ಈಕ್ವಲ್ ಟು AB ಪ್ಲಸ್ 1. ಇದು ಬೈನರಿ ಆಪರೇಷನ್ ಅಂದರೆ ಕಮ್ಯುಟೇಟಿವ್ ಆಗುತ್ತಾ ಇಲ್ವಾ, ಅಸೋಸಿಯೇಟಿವ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ವೆರಿಫೈ ಮಾಡಿರಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದೇ ರೀತಿ A ಸ್ಟಾರ್ B ಈಸ್ ಈಕ್ವಲ್ ಟು A ರೇಸ್ ಟು B ಅಂತ ಕೇಳ್ಬೋದು. A ಸ್ಟಾರ್ B ಈಸ್ ಈಕ್ವಲ್ ಟು A ಮೈನಸ್ B ಅಂತ ಕೇಳ್ಬೋದು. ಅಂದರೆ 1 ಮತ್ತು on 2 ಪ್ರೂವ್ ಮಾಡೋದು ಅಥವಾ ಚೆಕ್ ಮಾಡೋದಿರ್ಬೋದು. ಎರಡನೇ ಪಾಸಿಬಿಲಿಟಿ ಏನಂದರೆ, ಒಂದು ಬೈನರಿ ಆಪರೇಷನ್ ಕೊಟ್ಟು ಕಮ್ಯುಟೇಟಿವ್ ಅಸೋಸಿಯೇಟಿವ್ ಚೆಕ್ ಮಾಡೋದಿರ್ಬೋದು. ಆಮೇಲೆ ಥರ್ಡ್ ಪಾಸಿಬಿಲಿಟಿ ಏನಂದರೆ, ಏನು ಮಾಡ್ತಾರೆ, ಒಂದು ರಿಲೇಷನ್ನ ಕೊಟ್ಟು ಇದು ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿರಿ ಅಂತ ಕೊಡ್ತಾರೆ. ಸೊ R ಈಸ್ ಈಕ್ವಲ್ ಟು A, B such that A minus B ಮಾಡ್ಯುಲಸ್ ಈಸ್ ಮಲ್ಟಿಪಲ್ ಆಫ್ 4 ಅಂತ ಕೊಡ್ಬೋದು. ಅಂದರೆ A ಮೈನಸ್ B ಮಾಡ್ಯುಲಸ್ಸು ಮಲ್ಟಿಪಲ್ ಆಫ್ 4 ಇರುತ್ತೆ. ಅಲ್ಲಿ ಒಂದು ಸೆಟ್ನ ಮೆನ್ಷನ್ ಮಾಡಿರ್ತಾರೆ ಅವರು, ಅದರ ರಿಲೇಟೆಡ್ ಒಂದು ರಿಲೇಷನ್ನ ನಾನು ಇಲ್ಲಿ ಬರೆದಿದ್ದೀನಿ. ಅಥವಾ ಸೆಟ್ ಆಫ್ ಟ್ರಯಾಂಗಲ್ಸ್ ಅಂತ ಕೊಡ್ತಾರೆ. R ಈಸ್ ಈಕ್ವಲ್ ಟು T1, T2 such that T1 ಈಸ್ ಸಿಮಿಲರ್ ಟು T2 ಅಂತ ಕೊಡ್ಬೋದು. ಅಥವಾ T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ ಕೊಡ್ಬೋದು. ಸೊ ಪ್ರೂವ್ ದ್ಯಾಟ್ ದ ರಿಲೇಷನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೊಡ್ತಾರೆ. ಸೊ ಅದೇ ರೀತಿ ಒಂದು ರಿಲೇಷನ್ ಏನು ಕೊಡ್ತಾರೆ, A, B ಸಚ್ ದ್ಯಾಟ್ A ಮೈನಸ್ B ಈಸ್ ಡಿವಿಸಿಬಲ್ ಬೈ 2, A ಮೈನಸ್ B ಈಸ್ ಡಿವಿಸಿಬಲ್ ಬೈ 5. ಈ ರೀತಿ ಇರುತ್ತೆ. ಅಥವಾ ಒಂದು ರಿಲೇಷನ್ನ ಕೊಟ್ಟು ಚೆಕ್ ವೆದರ್ ದಿಸ್ ಈಸ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್. ಅಂದರೆ ಒಂದು ರಿಲೇಷನ್ನ ಅವರೇ ಕೊಟ್ಟು ಅದು ರಿಫ್ಲೆಕ್ಸಿವ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೋದು, ಆಮೇಲೆ ಸಿಮೆಟ್ರಿಕ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೋದು. ಅದೇ ರೀತಿ ಒಂದು ಎಕ್ಸಾಂಪಲ್, ಸೊ A, B ಅಂತ ಕೊಡ್ತಾರೆ. A, B ಸಚ್ ದ್ಯಾಟ್ A ಈಸ್ ಲೆಸ್ ದ್ಯಾನ್ B ಅಂತ ಕೊಡ್ತಾರೆ. ಅಥವಾ A ಈಸ್ ಲೆಸ್ ದ್ಯಾನ್ B ಸ್ಕ್ವೇರ್ ಅಂತ ಕೊಡ್ತಾರೆ. A ಈಸ್ ಲೆಸ್ ದ್ಯಾನ್ B ಕ್ಯೂಬ್ ಅಂತ ಕೊಡ್ತಾರೆ. ಇವು ಎಕ್ಸಾಂಪಲ್ಸ್. ಅಂದರೆ ಇವು ನಾವು ಚೆಕ್ ಮಾಡಬೇಕು. ದ ರಿಲೇಷನ್ ಈಸ್
ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ಚೆಕ್ ವೆದರ್ ಅಂತಲ್ಲಿ ಕ್ವಶನಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿರ್ತಾರೆ. ಇದು ನಿಮಗೆ ಕ್ವಶನ್ ನಂಬರ್ 16 ಬಗ್ಗೆ ಡಿಸ್ಕಷನ್ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 17 ಬರೋಣ. ಕ್ವಶನ್ ನಂಬರ್ 17. ಸೊ ಇದು ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದೇ ರೀತಿ 18th ಕ್ವಶನ್ ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬರುತ್ತೆ. 17th ಕ್ವಶನ್ ಮತ್ತು 18th ಕ್ವಶನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೇ ಬರುತ್ತೆ. ಸೊ ಇಲ್ಲಿ ಏನಂದರೆ ಡೊಮೇನ್ ಮತ್ತು ರೇಂಜ್ ಮೇಲೆ ಕೇಳೋ ಪಾಸಿಬಿಲಿಟಿ ಇರುತ್ತೆ. ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ tan inverse of x. Write the domain and range of sin inverse of x. Write the domain and range of cos inverse of x. Write the domain and range of sec inverse of x. ಅಂದರೆ ಅವೇನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 6 ಇದ್ದಾವೆ, 6ದ್ರದ್ದು ಡೊಮೇನ್ ಮತ್ತು ರೇಂಜ್ ಬರೆಯೋದು. ಅಂದರೆ ಡೊಮೇನಿಗೆ 1 ಮಾರ್ಕ್ಸು, ರೇಂಜಿಗೆ 1 ಮಾರ್ಕ್ಸು ಕೇಳೋ ಪಾಸಿಬಿಲಿಟಿ ಇದೆ. ಇದು ಒಂದು ಪಾಸಿಬಿಲಿಟಿ. ಅಂದರೆ ಅದು 17th ಕ್ವಶನ್ ಆದರೂ ಬರ್ಬೋದು ಅಥವಾ 18th ಕ್ವಶನ್ ಆದರೂ ಬರ್ಬೋದು. ಸೊ 17th ಕ್ವಶನ್ ಇದ್ರ ಮೇಲೆ ಬಂದರೆ 18th ಕ್ವಶನ್ ಬೇರೆ ಕಾನ್ಸೆಪ್ಟ್ ಮೇಲೆ ಬರುತ್ತೆ, ಅದನ್ನು ಹೇಳ್ತೀನಿ. ಆಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ನಿಮಗೆ ಬೇಸಿಕ್ ಒಂದು ಟೇಬಲ್ PUC ಫಸ್ಟ್ ಇಯರಲ್ಲಿ ಕಲ್ತಿರ್ತಿರಲ್ಲ, 0 ಡಿಗ್ರಿ ಇದ್ದಾಗ ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನದ್ದು ವ್ಯಾಲ್ಯೂಸ್ ಏನು, ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ವ್ಯಾಲ್ಯೂ ಏನು, ಕಾಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ವ್ಯಾಲ್ಯೂ ಏನು. ಅದೇ ರೀತಿ 30 ಡಿಗ್ರಿ ಇದ್ದಾಗ, ಆಮೇಲೆ 45 ಡಿಗ್ರಿ ಇದ್ದಾಗ, 60 ಡಿಗ್ರಿ ಇದ್ದಾಗ, ಆಮೇಲೆ 90 ಡಿಗ್ರಿ ಇದ್ದಾಗ. ಸೊ ಇಷ್ಟು ಅದೊಂದು ಟೇಬಲ್ ವ್ಯಾಲ್ಯೂ ಗೊತ್ತಿತ್ತು ಅಂತಂದರೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಒಂದು ಕೊಡ್ತಾರೆ ಅವರು. ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಕೊಡ್ತಾರೆ, ಆ ಟೇಬಲ್ ವ್ಯಾಲ್ಯೂನ ನೀವು ಯೂಸ್ ಮಾಡಿಕೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಒಂದು ಜನರಲ್ ಎಕ್ಸಾಂಪಲ್ನ ನೋಡೋದಾದರೆ ಈಗ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೆಕ್ ಇನ್ವರ್ಸ್ ಆಫ್ -2. ಓಕೆ, ಇದು ಒಂದು ಪಾಸಿಬಿಲಿಟಿ. ಅಂದರೆ ಟೇಬಲ್ ವ್ಯಾಲ್ಯೂನ ನಾವು ಅಬ್ಸರ್ವ್ ಮಾಡ್ಕೊಂಡು ಅದು ಎಷ್ಟು ಆ್ಯಂಗಲಿಗೆ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ ಸೆಕ್ ಇನ್ವರ್ಸ್ ಆಫ್ -x ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೆಕ್ ಇನ್ವರ್ಸ್ ಆಫ್ -x ಜನರಲ್ ಫಾರ್ಮುಲಾ ಪೈ ಮೈನಸ್ ಸೆಕ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ. ಈ ಬೇಸಿಕ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ನಾವು ಟೇಬಲ್ ವ್ಯಾಲ್ಯೂನ ನೋಡ್ತೀವಿ. ಸೊ ಅದೇ ರೀತಿ ಸೈನ್ ಇನ್ವರ್ಸ್ ಆಫ್ 1/2 ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಇನ್ವರ್ಸ್ ಆಫ್ 1/2. ಇವು ಡೈರೆಕ್ಟ್ ಟೇಬಲ್ ವ್ಯಾಲ್ಯೂನ ನಾವು ಬರಿತೀವಿ, ಅಥವಾ ಇಲ್ಲಿ ಪ್ಲಸ್ ಅಂತ ಕೊಡ್ಬೋದು. ಓಕೆ, ಸೊ ಆಮೇಲೆ ಏನಿರುತ್ತಂದರೆ ಇದು ಒಂದು ಟೇಬಲ್ ವ್ಯಾಲ್ಯೂ ಅವೇನಿದ್ದಾವೆ ಆ ಟೇಬಲ್ ವ್ಯಾಲ್ಯೂ ಬೇಸ್ಡ್ ಎಕ್ಸಾಂಪಲ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ ಆ್ಯಂಗಲ್ ಮೇಲೆ ಸಿಂಪ್ಲಿಫೈ ಮಾಡೋದು ಕೊಡ್ಬೋದು. ಆ್ಯಂಗಲ್ ಮೇಲೆ ಸಿಂಪ್ಲಿಫೈ ಮಾಡೋದು ಅಂದರೆ ಯಾವ ರೀತಿ ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ಅಂತ ಕೊಡ್ತಾರೆ. 2π/3 ಅಥವಾ ಸೈನ್ ಇನ್ವರ್ಸ್ ಆಫ್ ಸೈನ್ 4π/3 ಇರ್ಬೋದು. ಅದೇ ರೀತಿ ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6 ಇರ್ಬೋದು. ಈ ರೀತಿ ಇನ್ನೊಂದು ಕಾಸ್ ಇನ್ವರ್ಸ್ ಆಫ್ ಕಾಸ್ 13π/6 ಈ ರೀತಿ ಕ್ವಶನ್ ಇರ್ಬೋದು. ಇಲ್ಲಿ ಕೇಳೋ ಪಾಸಿಬಿಲಿಟಿ ಇದೆ. ನೀವು ಟೇಬಲ್ ವ್ಯಾಲ್ಯೂಸ್ ಗೊತ್ತಿದ್ವು ಅಂತಂದರೆ ಇಲ್ಲಿ ಡೊಮೇನ್ ಇರ್ಬೋದು, ರೇಂಜ್ ಇರ್ಬೋದು, ಆ ಟೇಬಲ್ ವ್ಯಾಲ್ಯೂ ಇರ್ಬೋದು, ಅದು ಗೊತ್ತಿತ್ತು ಅಂತಂದರೆ ನಿಮಗೆ 17th ಕ್ವಶನಿಗೆ 2 ಮಾರ್ಕ್ಸು, 18th ಕ್ವಶನಿಗೆ 2 ಮಾರ್ಕ್ಸು ಸಿಕ್ಬಿಡತ್ತೆ. ಅಥವಾ ಇಲ್ಲಿ ಪಾಸಿಬಿಲಿಟಿ ಇನ್ನೊಂದೇನು ಅಂತಂದರೆ ಪ್ರಾಪರ್ಟೀಸ್ನ ಪ್ರೂವ್ ಮಾಡೋಕ್ಕೆ ಹೇಳ್ಬೋದು. ಸೊ ಪ್ರೂವ್ ದ್ಯಾಟ್ ಅಂತ ಕೊಡ್ತಾರೆ. ಪ್ರೂವ್ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು π/2. ಇದು ಪ್ರಾಪರ್ಟಿ ಇದಾವೆ. ಈ ಪ್ರಾಪರ್ಟಿನ ಪ್ರೂವ್ ಮಾಡೋಕ್ಕೆ ಹೇಳ್ಬೋದು. ಅದೇ ರೀತಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು π/2.
ಅಂದರೆ ಇದು ಕೇಳೋ ಚಾನ್ಸಸ್ ಇರುತ್ತೆ ಪ್ರಾಪರ್ಟೀಸ್. ಓಕೆ, ಸೊ ಹಾಗಾದರೆ ನಾವಿಲ್ಲಿ ಡಿಸ್ಕಸ್ ಮಾಡಿರೋದು 17th ಕ್ವಶನ್ ಮತ್ತು 18th ಕ್ವಶನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ 19th ಕ್ವಶನ್. 19th ಕ್ವಶನ್ ಏನು ಅಂತಂದರೆ, ಇಲ್ಲಿ 2 ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ ಅವರು, 2 ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ. ಆ 2 ಮ್ಯಾಟ್ರಿಕ್ಸ್ ಈಕ್ವಲ್ ಮ್ಯಾಟ್ರಿಕ್ಸ್ ಇರ್ತವೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿರೋದು 19th ಕ್ವಶನ್. 19th ಕ್ವಶನು ಇದು ಮ್ಯಾಟ್ರೈಸಿಸ್ ಮೇಲೆ ಬರುತ್ತೆ. ಮ್ಯಾಟ್ರೈಸಿಸ್ ಅಥವಾ ಮ್ಯಾಟ್ರಿಕ್ಸ್ ಅಂತ ಬರ್ಕೊಂಡ ಮ್ಯಾಟ್ರಿಕ್ಸ್. ಸೊ ಹಾಗಾದರೆ ಈ 19th ಕ್ವಶನು ಮ್ಯಾಟ್ರಿಕ್ಸ್ ಚಾಪ್ಟರ್ ಮೇಲೆ ಬರುತ್ತೆ ಅನ್ನೋದಾದರೆ, ಹಾಗಾದರೆ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಇರ್ತವೆ ಅನ್ನೋದನ್ನು ನೋಡೋಣ. ಅಂದರೆ 2 ಈಕ್ವಲ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. 2 ಈಕ್ವಲ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಈಗ ಈ ಒಂದು ಜನರಲ್ ಎಕ್ಸಾಂಪಲ್ನ ನೋಡೋದಾದರೆ, ಒಂದು ಮ್ಯಾಟ್ರಿಕ್ಸ್ ಬರಿತೀನಿ ಇಲ್ಲಿ 4 3 x 5 ಅಂತ ತಗೋತೀನಿ, ಈಸ್ ಈಕ್ವಲ್ ಟು ಈಕ್ವಾಲಿಟಿ ಟು ಅನದರ್ ಮ್ಯಾಟ್ರಿಕ್ಸ್ y z 1 5. ಸೊ ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ ಅಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ನ ನಾನು ಈಕ್ವಲ್ ಮಾಡ್ಕೊಂಡ್ಬಿಡ್ತೀನಿ. ಈ 4 ಪ್ಲೇಸಲ್ಲಿ ಇಲ್ಲಿ y ಇದೆ, ಸೊ y ಈಸ್ ಈಕ್ವಲ್ ಟು 4 ಆಯಿತು. ಆಮೇಲೆ ಈ z ಪ್ಲೇಸಲ್ಲಿ ಇಲ್ಲಿ 3 ಇದೆ, ಅಂದರೆ z ಈಸ್ ಈಕ್ವಲ್ ಟು 3 ಆಯಿತು. x ಪ್ಲೇಸಲ್ಲಿ 1 ಇದೆ, x ಈಸ್ ಈಕ್ವಲ್ ಟು 1 ಆಯಿತು. ಸೊ ಅವನ್ನ ಕರಸ್ಪಾಂಡಿಂಗ್ ಎಲಿಮೆಂಟ್ನ ನಾವು ಈಕ್ವಲ್ ಮಾಡಿ ಬರಿತೀವಿ. ಸೊ 19th ಕ್ವಶನಲ್ಲಿ ಈಕ್ವಾಲಿಟಿ ಆಫ್ ಮ್ಯಾಟ್ರೈಸಸ್ ಮೇಲೆ ಕ್ವಶನ್ ಇರುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಕ್ವಶನ್ಸ್ನ ನಾವು ನೋಡೋದಾದರೆ 2 ಟೈಮ್ಸ್ ಆಫ್ ಎಕ್ಸ್ ಝಡ್ ವೈ ಟಿ ಅಂತ ತಗೊಳ್ಳೋಣ, ಪ್ಲಸ್ 3 ಟೈಮ್ಸ್ ಆಫ್ 1 - 1 0 2 is equal to 3 times of 3 5 4 6. ಸೊ ಫೈಂಡ್ ಎಕ್ಸ್ ವೈ ಝಡ್ ಆ್ಯಂಡ್ ಟಿ ಅಂತ ಕೇಳ್ಬೋದು. ಸೊ ಅದೇ ರೀತಿ ಇನ್ನೊಂದು ಬೇರೆ ರೀತಿ ಕ್ವಶನ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮೇಲೆ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಏನು ಕೊಡ್ತಾರೆ, ಎಕ್ಸ್ ಪ್ಲಸ್ 2y ಕೊಡ್ತಾರೆ. ಅದ್ರ ಕೆಳಗಡೆ ಎಲಿಮೆಂಟು 4 ಇರುತ್ತೆ, ಈ ಕಡೆ 2 ಇರುತ್ತೆ, ಈ ಕಡೆ ತೊಗೊಂಡ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ 3 2 4 1 ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕೂಡ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಸಾಲ್ವ್ ಮಾಡಿರಿ ಅನ್ನೋ ಕ್ವಶನ್ ಕೂಡ ಇರ್ಬೋದು. ಅಥವಾ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದರೆ, ಕ್ಯಾಪಿಟಲ್ ಎಕ್ಸ್ ಮ್ಯಾಟ್ರಿಕ್ಸ್ ಪ್ಲಸ್ ಕ್ಯಾಪಿಟಲ್ ವೈ ಮ್ಯಾಟ್ರಿಕ್ಸ್ ಅಂತ ಎರಡೂ ಸಮ್ ಮಾಡಿ ಕೊಟ್ಟಿರೋದು ಒಂದು ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ 5 2 0 9. ಇನ್ನೊಂದು ಮ್ಯಾಟ್ರಿಕ್ಸ್ ಏನಿರುತ್ತೆ, ಎಕ್ಸ್ ಮೈನಸ್ ವೈ ಅಂತ ಇರುತ್ತೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 3 6 0 -1 ಅಂತ ಇರುತ್ತೆ. ಸೊ ಇಲ್ಲಿ ಫೈಂಡ್ ದ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎಕ್ಸ್ ಆ್ಯಂಡ್ ಕ್ಯಾಪಿಟಲ್ ವೈ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅಂದರೆ ಈಗ ನಾವು ಡಿಸ್ಕಸ್ ಮಾಡಿರೋದು ಕ್ವಶನ್ ನಂಬರ್ 19. ಸೊ ಮ್ಯಾಟ್ರಿಕ್ಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಕ್ವಶನ್ ನಂಬರ್ ನೆಕ್ಸ್ಟ್ ಯಾವುದು, ಕ್ವಶನ್ ನಂಬರ್ 20 ಹೋಗೋಣ. ಕ್ವಶನ್ ನಂಬರ್ 20. ಈ ಕ್ವಶನ್ ನಂಬರ್ 20 ಡಿಟರ್ಮಿನೆಂಟ್ ಮೇಲೆ ಬರುತ್ತೆ. ಡಿಟರ್ಮಿನೆಂಟ್ಸ್ ಮೇಲೆ ಅದು ಇಲ್ಲಿ ಫಿಕ್ಸ್ ಕಾನ್ಸೆಪ್ಟ್ ಯಾವುದು ಅಂದರೆ ಏರಿಯಾ ಆಫ್ ಟ್ರಯಾಂಗಲ್. ಸೊ that is equal to 1/2 into the determinant x1 y1 1 x2 y2 1 x3 y3 1. ಇದು ಫಾರ್ಮುಲಾ. ಈ ಫಾರ್ಮುಲಾ ಬೇಸ್ಡ್ ಒಂದು ಕ್ವಶನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, ಅದು ನಿಮಗೆ 20ನೇ ಕ್ವಶನ್ ಬರುತ್ತೆ. ಸೊ ಅಲ್ಲಿ ಕ್ವಶನ್ ಇಲ್ಲಿ ಕೇಳೋ ರೀತಿ ಮತ್ತು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ಬೋದು. ಅದೇನೆಂದರೆ 3 ಪಾಯಿಂಟ್ನ ಕೊಟ್ಟಿರ್ತಾರೆ. ದಿ ಗಿವನ್ 3 ಪಾಯಿಂಟ್ಸ್ ಲೈಕ್ 1, 0 6, 0 4, 3. ಸೊ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ದ ಡಿಟರ್ಮಿನೆಂಟ್ ಅಂತ ಕೊಡ್ತಾರೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು x1 y1 ಅಂತ ಫಸ್ಟ್ ಪಾಯಿಂಟ್ನ ತೊಗೊಳ್ಳೋದು, ಸೆಕೆಂಡ್ ಪಾಯಿಂಟ್ನ x2 y2 ಅಂತ ತೊಗೊಳ್ಳೋದು, ಥರ್ಡ್ ಪಾಯಿಂಟ್ನ x3 y3 ಅಂತ ತೊಗೊಳ್ಳೋದು. ಅಂದರೆ ಈ ರೀತಿ
3 ಪಾಯಿಂಟ್ನ ಕೊಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಸಾಲ್ವ್ ಮಾಡಿರಿ ಅಂತ ಕೇಳ್ಬೋದು. ಒಂದು ಇಲ್ಲಿ ಪಾಸಿಬಿಲಿಟಿ ಇದು ಆ ಫಾರ್ಮುಲಾ ಬೇಸ್ಡ್. ನೆಕ್ಸ್ಟ್ ಏನು ಅಂತಂದರೆ ಅವರು ಏರಿಯಾ ವ್ಯಾಲ್ಯೂನ ಕೊಟ್ಟಿರ್ತಾರೆ ಮತ್ತು ಪಾಯಿಂಟ್ಸ್ನೂ ಕೊಟ್ಟಿರ್ತಾರೆ. ಆ ಪಾಯಿಂಟ್ಸಲ್ಲಿ ಒಂದು ಅನ್ನೋನ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಏರಿಯಾ ಆಫ್ ಟ್ರಯಾಂಗಲ್ 35 ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. 35 ಸ್ಕ್ವೇರ್ ಯೂನಿಟ್ಸ್ ಅಂದರೆ ಫಾರ್ಮುಲಾ ಗೊತ್ತಿದೆ ನಮಗೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ x1 y1 1 ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ ಪಾಯಿಂಟ್ಸ್ನ ಏನು ತೊಗೋತೀನಿ, 2 - 6 ಅಂತ ತೊಗೋತೀನಿ, ಇಲ್ಲಿ 1 ಅಂತ ಬರ್ಕೋತೀನಿ. ಸೆಕೆಂಡ್ ಪಾಯಿಂಟ್ 5 4 ಅಂತ ತೊಗೋತೀನಿ, ಈ ಕಡೆ 1 ಅಂತ ತೊಗೋತೀನಿ. ನೆಕ್ಸ್ಟ್ K4 ಈ ಕಡೆ 1. ಇದು ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಈ ಕಡೆ ಏನು ಅಪ್ಲೈ ಮಾಡಿದ್ದೀನಿ, ಇದು ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಈ ಕಡೆ ಇದು ಏರಿಯಾ ಆಫ್ ಟ್ರಯಾಂಗಲ್ ಅವ್ರು ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ನ ಅವ್ರು ಕೊಟ್ಟಿದ್ದಾರೆ ಅಂದರೆ ನಾವು ಏನು ತೊಗೋಬೇಕು, ಪ್ಲಸ್ ಆರ್ ಮೈನಸ್ ಅಂತ ತೊಗೋಬೇಕು. ಯಾಕಂತಂದರೆ ಸೊ ಅದು ನೆಗೆಟಿವ್ ಬಂದಿದ್ದರೂ ನಾವು ಪಾಸಿಟಿವ್ನೇ ತೊಗೊಂಡಿರ್ತೀವಿ, ಪಾಸಿಟಿವ್ ಇದ್ದರೂ ಪಾಸಿಟಿವ್ನೇ ತೊಗೊಂಡಿರ್ತೀವಿ. ಅದಕ್ಕೆ ಸೊ ಏರಿಯಾ ವ್ಯಾಲ್ಯೂನ ಅವ್ರು ಕೊಟ್ಟಿದ್ದಾರೆ ಅಂದರೆ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ ಅದನ್ನು ಬರಿಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತಲೇ ತೊಗೋಬೇಕು. ಪ್ಲಸ್ ಆರ್ ಮೈನಸ್ 35. ಇಲ್ಲಿ ಅನ್ನೋನ್ ವ್ಯಾಲ್ಯೂ ಯಾವುದಿದೆ, ಕೆ. ಇಲ್ಲಿ ಏನು ಕೊಡ್ತಾರೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಅಂಡ್ ಪಾಯಿಂಟ್ಸ್ ಕೊಟ್ಟು ಆ ಪಾಯಿಂಟಲ್ಲಿ ಒಂದು ಅನ್ನೋನ್ ವ್ಯಾಲ್ಯೂ ಕೆ ಕೊಟ್ಟು ಫೈಂಡ್ ದ ಕೆ ಯೂಸಿಂಗ್ ಡಿಟರ್ಮಿನೆಂಟ್ ಅಂತ ಕೊಡ್ತಾರೆ. ಇದು ಸೆಕೆಂಡ್ ಪಾಸಿಬಿಲಿಟಿ. ನೆಕ್ಸ್ಟ್ ಥರ್ಡ್ ಪಾಸಿಬಿಲಿಟಿ ಏನು ಅಂತಂದರೆ ಎರಡೇ ಪಾಯಿಂಟ್ ಕೊಟ್ಟಿರ್ತಾರೆ, ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಅಂತ ಕೇಳ್ತಾರೆ. ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಅಂತ ಕೊಟ್ಟರೆ ಅಲ್ಲಿ ಏನು ಬರ್ಕೋತೀವಿ ಅಂದರೆ ಅವು ಎರಡು ಪಾಯಿಂಟ್ ಏನು ಕೊಟ್ಟಿರ್ತಾರೆ ಅವ್ನು ಬರೆಯೋದು. ಈಗ ಒಂದು ಜನರಲಾಗಿ 1, 2 ಅಂತ ಪಾಯಿಂಟ್ ಕೊಟ್ಟಿದ್ದಾರೆ, 1, 2 1 2 ಅಂತ ಬರಿತೀನಿ, ಈ ಕಡೆ 1 ಅಂತ ತೊಗೋತೀನಿ. ಸೆಕೆಂಡ್ ಪಾಯಿಂಟ್ ಏನಿದೆ 3 6 ಇದೆ, 1 ಅಂತ ಬರಿತೀನಿ. ಅಂದರೆ ಎರಡೇ ಪಾಯಿಂಟ್ನ ಕೊಟ್ಟಿದ್ದಾರೆ ಅವರು, ಎರಡು ಪಾಯಿಂಟ್ನ ಎಂಟ್ರಿ ಮಾಡಿಕೊಂಡೆ. ಅಂದರೆ ಇಕ್ವೇಷನ್ ಆಫ್ ಲೈನ್ ಕೇಳಿದ್ದಾರೆ ಅಂದರೆ ಮೂರನೇ ಪಾಯಿಂಟ್ ಕೊಟ್ಟಿರೋದಿಲ್ಲ ಅವರು, ಅದನ್ನೇ ನಾವೇ ಜನರಲಾಗಿ XY ಅಂತ ತೊಗೋಬೇಕು. 1 ಅಂದರೆ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಅಂತ ಇರುತ್ತೆ ಇದು ಫಾರ್ಮುಲಾ. ಸೊ ದಿಸ್ ಈಸ್ ಈಕ್ವಲ್ ಟು 0 ಅಂತ ತೊಗೋಬೇಕು. ಯಾವಾಗ ಅವರು ಇಕ್ವೇಷನ್ ಆಫ್ ಲೈನ್ ಅಂತ ಕೇಳ್ತಾರೋ, ಅಂದರೆ ಎರಡೇ ಪಾಯಿಂಟ್ನ ಕೊಟ್ಟು ಇಕ್ವೇಷನ್ ಆಫ್ ಲೈನ್ ಅಂತ ಕೇಳ್ತಾರೋ, ಅವಾಗ ನಾವು ಥರ್ಡ್ ಪಾಯಿಂಟ್ನ ನಾವೇ ಜನರಲ್ ಪಾಯಿಂಟ್ x, y ಅಂತ ತೊಗೊಂಡು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲೇ ಇನ್ನೊಂದೇನೆಂದರೆ 3 ಪಾಯಿಂಟ್, ಒಂದೇ ಒಂದು ಎಕ್ಸಾಂಪಲ್ ಇದೆ ಅದು. ಪ್ರೂವ್ ದ್ಯಾಟ್ ದ ಗಿವನ್ ಪಾಯಿಂಟ್ಸ್ ಆರ್ ಕೋಲೀನಿಯರ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಅಂತ ಇದೆ. ಸೊ ಅದು ಪಾಯಿಂಟ್ಸ್ ಏನಿರ್ತವೆ ಅಂದರೆ A, B + C ಅಂತ ಕೊಟ್ಟಿರ್ತಾರೆ, B, C + A ಅಂತ ಇರುತ್ತೆ, C, A + B ಅಂತ ಇರುತ್ತೆ. ಸೊ ಪ್ರೂವ್ ದ್ಯಾಟ್ ದೀಸ್ ಪಾಯಿಂಟ್ಸ್ ಆರ್ ಕೋಲೀನಿಯರ್ ಅಂದರೆ ಅದೇನು ಫಾರ್ಮುಲಾ ಇತ್ತಲ್ಲ ಆ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ನ ನಾವು 0 ಅಂತ ಪ್ರೂವ್ ಮಾಡಿದರೆ ಅವಾಗೇನಾಗುತ್ತೆ, ಆ 3 ಪಾಯಿಂಟು ಕೋಲೀನಿಯರ್ ಇದ್ದಾವೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಕ್ವಶನ್ ನಂಬರ್ 20 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ಇದು ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಬರುತ್ತೆ. ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಫಸ್ಟ್ ಕ್ವಶನ್ ಬರುತ್ತೆ. ಆಮೇಲೆ 22nd ಕ್ವಶನ್ ಕೂಡ ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಬರುತ್ತೆ. 23rd ಕ್ವಶನ್ ಕೂಡ ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಬರುತ್ತೆ. ಇಲ್ಲಿ 3 ಕ್ವಶನ್ ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಬರ್ತವೆ. ಸೊ ಕಂಟಿನ್ಯೂವಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿನಲ್ಲಿ ಡಿಫರೆಂಟ್ ಟೈಪ್ಸ್ ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ಇಲ್ಲಿ 21st ಕೇಳಿದರೆ 22nd ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ, ಇನ್ನೊಂದು ಕಾನ್ಸೆಪ್ಟ್ನಲ್ಲಿ 23ನಲ್ಲಿ ಕೇಳ್ತಾರೆ. ಓಕೆ, ಸೊ ಹಾಗಾದರೆ ಇಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಯಾವ್ಯಾವು ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಕಂಟಿನ್ಯೂಟಿನ ಮೊದಲಕ್ಕೆ ಸ್ಟಾರ್ಟಿಂಗ್ ಏನು ಬರುತ್ತೆ ಅಂದರೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಬರುತ್ತೆ. ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಇಲ್ಲಿ ಕೇಳೋ ಚಾನ್ಸಸ್ ಇದೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ. ಸೊ ಒಂದು ಜನರಲ್ ಎಕ್ಸಾಂಪಲ್ನ ನೋಡೋದಾದರೆ, ಸೊ y + sin y is equal to cos x. ಫೈಂಡ್ dy by dx ಅಂತ ಕೇಳ್ಬೋದು. ಸೊ ಅನದರ್ ಒನ್ ax + by² is equal to cos y ಅಂತ ಕೇಳ್ಬೋದು. ಅನದರ್ x² + xy + y² is equal to 2 cos x. 3 x² + 2y + 2xy is equal to cos x. 4 x² + 4y + 4y is equal to sin x. 5 y = cos x. 6 y = sin x. 7 y = cos y. 8 y = sin y. 9 y = cos y. 10 y = sin y. 11 y = cos y. 12 y = sin y. 13 y = cos y. 14 y = sin y. 15 y = cos y. 16 y = sin y. 17 y = cos y. 18 y = sin y. 19 y = cos y. 20 y = sin y. 21 y = cos y. 22 y = sin y. 23 y = cos y. 24 y = sin y. 25 y = cos y. 26 y = sin y. 27 y = cos y. 28 y = sin y. 29 y = cos y. 30 y = sin y. 31 y = cos y. 32 y = sin y. 33 y = cos y. 34 y = sin y. 35 y = cos y. 36 y = sin y. 37 y = cos y. 38
1 ಅಂತ ಕೇಳ್ಬೋದು. ಅಂದರೆ ಇಕ್ವೇಷನ್ ಕೊಟ್ಟು ಫೈಂಡ್ dy by dx ಅಂತ ಕೇಳ್ತಾರೆ. ಸೊ ಅನದರ್ ಒನ್ ಇದರಲ್ಲಿನೇ ನೋಡೋದಾದರೆ, ಸೊ ನೆಕ್ಸ್ಟ್ ಒನ್ ಏನಂದರೆ 2x ಪ್ಲಸ್ 3y ಈಸ್ ಈಕ್ವಲ್ ಟು ಸೈನ್ y ಅಂತ ಕೊಟ್ಟು ಫೈಂಡ್ dy by dx ಅಂತ ಕೇಳ್ತಾರೆ. ಅಥವಾ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಕೆ ಫೈಂಡ್ dy by dx ಅಂತ ಕೇಳ್ಬೋದು. ಸೊ ಅನದರ್ ಒನ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಕೆ ಅಂತ ಕೇಳ್ಬೋದು. ಫೈಂಡ್ dy by dx. ಇವೇನಂದರೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಬರುವಂಥ ಕ್ವಶನ್ಸ್. ಆಮೇಲೆ ನೆಕ್ಸ್ಟ್ ಏನಂದರೆ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಅವೇನು 3 ಕ್ವಶನ್ಸ್ ಹೇಳಿದ್ನಲ್ಲ, 21st 22nd 23rd ಕ್ವಶನ್, ಅದರಲ್ಲಿ ಯಾವುದಾದ್ರೂ ಒಂದು ಕಡೆ ಇವು ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇರುತ್ತೆ. ಇದು ಸೆಕೆಂಡ್ ಕಾನ್ಸೆಪ್ಟ್. ಇದು y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. ಫೈಂಡ್ dy by dx ಅಂತ ಕೇಳ್ಬೋದು. ಸೊ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫೈಂಡ್ dy by dx ಅಂತ ಕೇಳ್ಬೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ y ಈಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಮೈನಸ್ 1 ಫೈಂಡ್ dy by dx ಅಂತ ಕೇಳ್ಬೋದು. ಅಂದರೆ ಸೊ ಇಲ್ಲಿವು ಅದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೆರಿವೇಟಿವ್ ಅಪ್ಲೈ ಮಾಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸಾಲ್ವ್ ಮಾಡೋದು ಬರೋ ಪಾಸಿಬಿಲಿಟೀಸ್ ಆಯಿತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಚೈನ್ ರೂಲ್ ಅಂತ ಬರುತ್ತೆ. ಚೈನ್ ರೂಲ್ ಮೇಲೆ ಇಲ್ಲಿ ಕ್ವಶನ್ಸ್ ಕೇಳೋ ಪಾಸಿಬಿಲಿಟಿ ಇರುತ್ತೆ. ಚೈನ್ ರೂಲ್ ಮೇಲೆ ಒಂದು ಎಕ್ಸಾಂಪಲ್ನ ಬಿಡಿಸೋದಾದರೆ ಅಥವಾ ಚೈನ್ ರೂಲ್ಗೆ ಒಂದು ಎಕ್ಸಾಂಪಲ್ನ ನಾವು ನಿಮಗೆ ಹೇಳೋದಾದರೆ, ಸೊ ಅದನ್ನು ಯಾವ ರೀತಿ ನೋಡೋಣ. ಸೊ y ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ಬೋದು. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಚೈನ್ ರೂಲ್ ಮೇಲೆ ಇದು. ಅಥವಾ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ಕೇಳ್ಬೋದು. ಸೊ ಅಥವಾ y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ರೇಸ್ ಟು ರೂಟ್ ಎಕ್ಸ್ ಅಂತ ಇರ್ಬೋದು. ಸೊ ಅದೇ ರೀತಿ y ಈಸ್ ಈಕ್ವಲ್ ಟು ಟಾನ್ ಆಫ್ ರೂಟ್ ಎಕ್ಸ್ ಅಂತ ಬರ್ಬೋದು. ಸೊ ಅಂದರೆ ಇಲ್ಲಿ ಬೇರೆ ಬೇರೆ ಪಾಸಿಬಿಲಿಟೀಸ್. ನೆಕ್ಸ್ಟ್ ಇನ್ನೂ ಒಂದಂತಂದರೆ ಸೊ y ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ಬೋದು. ಅಥವಾ y ಈಸ್ ಈಕ್ವಲ್ ಟು ಸೆಕ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಸೊ ಅಂದರೆ ಇವೆಲ್ಲ ಕ್ವಶನ್ಸ್ y ಈಸ್ ಈಕ್ವಲ್ ಟು ಅಂತ ಅವ್ರು ಮೆನ್ಷನ್ ಮಾಡಿ ಫೈಂಡ್ dy by dx ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಬರುತ್ತೆ. ಡೆರಿವೇಟಿವ್ ಆಫ್ ಬೈ ಯೂಸಿಂಗ್ ರೋಲ್ಸ್ ಥಿಯರಮ್ ಆ್ಯಂಡ್ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಬರುತ್ತೆ. ಆಮೇಲೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಬರುತ್ತೆ. ಸೊ ಅವೆಲ್ಲದ್ರ ಮೇಲೂ ಒಂದೊಂದು ಕ್ವಶನ್ನ ಒಂದೊಂದು ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಕ್ವಶನ್ ಆಗಿ ಕೇಳ್ತಾರೆ ಅವರು. ಅಂದರೆ ಈಗ ನಾವು ಡಿಸ್ಕಸ್ ಮಾಡಿರೋದು 21st 22nd 23rd ಆಯಿತು. ಸೊ ನೆಕ್ಸ್ಟ್ 24th ಕ್ವಶನ್ನು ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಬರುತ್ತೆ. ಸೊ ಇಲ್ಲಿ ಕ್ವಶನ್ಸ್ ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಅಲ್ಲಿ ಸಿಂಪಲ್ ಇರುತ್ತೆ. ಸಿಂಪಲ್ ಅಂದರೆ ಸೊ ಒಂದು ಕರ್ವ್ ಕೊಟ್ಟಿರ್ತಾರೆ. ಒಂದು ಕರ್ವ್ ಕೊಟ್ಟಿರೋದನ್ನು ನೋಡಿಕೊಂಡು ನಾವು ಏನು ಮಾಡೋದು, ಸ್ಲೋಪ್ ಸಾಲ್ವ್ ಮಾಡೋದು. ಯೂಸಿಂಗ್ ಕರ್ವ್ ಫೈಂಡ್ ದ ಸ್ಲೋಪ್ ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಈಗ ಒಂದು ಜನರಲ್ ಎಕ್ಸಾಂಪಲ್ನ ನೋಡೋದಾದರೆ, ಸೊ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ 1
ಇದು y ಅಂತ ಇದೆ. ಸೊ ದೆನ್ ಫೈಂಡ್ ದ ಸ್ಲೋಪ್ ಆಫ್ ದ ಕರ್ವ್ ಅಟ್ ಎಕ್ಸ್ ಈಕ್ವಲ್ ಟು ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ 2 ಅಂತ ಕೊಡ್ತಾರೆ. ಸೊ ಅಂದರೆ dy ಬೈ ಡಿ ಎಕ್ಸ್ನ ಸಾಲ್ವ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಅದೇ ರೀತಿ ಫೈಂಡ್ ಅಂದರೆ ಏನು ಕರ್ವ್ ಕೊಟ್ಟಿರ್ತಾರೆ ಆ ಕರ್ವ್ನ ನಾವು ಡೆರಿವೇಟಿವ್ ಮಾಡಿ ಅಲ್ಲಿ ಎಕ್ಸ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋದು. ಸೊ ಈಗ ಬೇರೆ ಎಕ್ಸಾಂಪಲ್ನ ನೋಡೋದಾದರೆ, ಸೊ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 2. ಇದು ಒಂದು ಎಕ್ಸಾಂಪಲ್ ಆಯಿತು. y ಈಸ್ ಈಕ್ವಲ್ ಟು ಅಂದರೆ ಕರ್ವ್ ಕೊಟ್ಟಿರ್ತಾರೆ, ಸ್ಲೋಪ್ನ ಸಾಲ್ವ್ ಮಾಡೋದು. ಸೊ ನೆಕ್ಸ್ಟ್ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಅಂತ ಕೊಡ್ಬೋದು. ಸೊ ಅಥವಾ y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಅಂದರೆ ಒಂದು y ಈಸ್ ಈಕ್ವಲ್ ಟು ಒಂದು ಫಂಕ್ಷನ್ನ ಕೊಟ್ಟು ಸ್ಲೋಪ್ ಸಾಲ್ವ್ ಮಾಡಿರಿ ಅಂತಂದರೆ dy ಬೈ ಡಿ ಎಕ್ಸ್ನ ನೀವು ಸಾಲ್ವ್ ಮಾಡಿ ಇಟ್ಟು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನು ಕೊಟ್ಟಿರ್ತಾರೋ ಅದು ಬಂದಿರೋ ಆನ್ಸರಲ್ಲಿ ನೀವು ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ನಾವು ಡಿಸ್ಕಸ್ ಮಾಡಿರೋದು 16, 17, 18, 19, 20, 21, 22, 23 ಮತ್ತು 24th. ಅಂದರೆ 1, 2, 3, 4, 5, 6, 7, 8, 9 ಕ್ವಶನ್ಸ್ ಅದು. ನೆಕ್ಸ್ಟ್ ಇನ್ನೇನೆಂದರೆ ಇಂಟಿಗ್ರಲ್ಸ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂದರೆ ಈಗ ನಾವು ಡಿಸ್ಕಸ್ ಮಾಡಿರೋದು ಅಪ್ ಟು ಏನಾಯಿತು 24th ಆಯಿತು. ನೆಕ್ಸ್ಟ್ 25th ಕ್ವಶನು ಮತ್ತು 26th ಕ್ವಶನು, ಆಮೇಲೆ 27th ಕ್ವಶನ್ ಇವೆಲ್ಲ ಇಂಟಿಗ್ರೇಷನ್ ಮೇಲೆ ಬರುತ್ತೆ. ಸೊ ಇಲ್ಲಿ ಇಂಟಿಗ್ರೇಷನ್ ಒಳಗಡೆ ಆ್ಯಕ್ಚುಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಒಂದೊಂದು ಟೈಪ್ನವರು ಒಂದೊಂದು ಕ್ವಶನ್ ಆಗಿ ಅಲ್ಲಿ ಕೇಳ್ತಾರೆ. ಸೊ ಒಂದನೇದ್ದು ಏನಂತಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಒನ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೆಕೆಂಡ್ ಒನ್ ಏನಿದೆ ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಇರ್ಬೋದು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಇರ್ಬೋದು. ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್. ಸೊ ಇನ್ನೊಂದು ಯಾವುದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಇರ್ಬೋದು. ಇಂಟಿಗ್ರೇಷನ್ ಬೈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಡೆಫಿನೈಟ್ ಇಂಟೆಗ್ರಲ್ಸ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಅವರು ಏನು ಮಾಡ್ತಾರೆ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಒಂದು ಕ್ವಶನ್ ಕೇಳಿದರೆ ಅದನ್ನು 25 ಕೇಳ್ಬೋದು. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಒಂದು ಕ್ವಶನ್ನ ಕೇಳಿದರೆ 25 ಸಬ್ಸ್ಟಿಟ್ಯೂಷನ್ ಬಂದಿರುತ್ತೆ, 26 ಪಾರ್ಷಿಯಲ್ ಫ್ರ್ಯಾಕ್ಷನ್ ಬರ್ಬೋದು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಬಂದರೆ ಅದು 27ನೇ ಕ್ವಶನ್ ಇರ್ಬೋದು. ಇನ್ನಿವೇನು ಉಳಿದಿದ್ದಾವೆ ಕಾನ್ಸೆಪ್ಟ್ ಅವನ್ನ 3 ಮಾರ್ಕ್ಸಲ್ಲಿ ಕೇಳ್ಬೋದು ಅವರು. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಕೇಳಿರ್ತಾರೆ ಈ ಕಾನ್ಸೆಪ್ಟನ್ನ ಬಿಟ್ಟು ಅವರು ಬೇರೆ ಕಾನ್ಸೆಪ್ಟನ್ನ ಬೇರೆ ಕ್ವಶನ್ ಆಗಿ ಕೇಳ್ತಾರೆ. ಸೊ ಈಗ ನಾವು ಟೋಟಲ್ ಆಗಿ ಕ್ವಶನ್ ನಂಬರ್ 16 ಟು ಕ್ವಶನ್ ನಂಬರ್ 27ವರೆಗೂ ನಾವು ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಮೇಲೆ ಬರುತ್ತೆ ಮತ್ತು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಯಾವ್ಯಾವ ಕ್ವಶನ್ ಬರ್ಬೋದು, ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಥವಾ ಮುಂದೆ ಬರುತ್ತೆ ಅನ್ನೋದನ್ನು ಒಂಚೂರು ನೋಡೋಣ. ಹಾಗಾದರೆ ಈಗ ಫಸ್ಟಿಗೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಒಂದು ಜನರಲ್ ಎಕ್ಸಾಂಪಲ್. ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್, ಸಬ್ಸ್ಟಿಟ್ಯೂಷನ್ ಮೆಥಡ್. और इंटीग्रेशन ऑफ e रेज टू tan इनवर्स x डिवाइडेड बाय 1 प्लस एक्स स्क्वायर इंटू डी एक्स अथवा इंटीग्रेशन ऑफ log x होल स्क्वायर डिवाइडेड बाय x इंटू डी एक्स. सो अदने इदे क्वेश्चन log x प्लस 1 होल स्क्वायर डिवाइडेड बाय x इंटू डी एक्स ಇವೆಲ್ಲ ಏನಿದಾವೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಇದಾವೆ. ಸೊ ಅಥವಾ ಬೇರೆ ರೀತಿ ಅಂದರೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ದಿಸ್ ಈಸ್ ಆಲ್ಸೋ ಬೈ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಸೊ ಅದೇ ರೀತಿ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಇವೆಲ್ಲ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್.
ಸೊ ಇವೇ ಕ್ವಶನ್ಸೇ ಅಂತಲ್ಲ, ಈ ರೀತಿ ಕ್ವಶನ್ಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಆಯ್ತಿದು. ಸೊ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಇನ್ನೂ ಬೇಕಾದಷ್ಟು ಕ್ವಶನ್ಸ್ ಇದ್ದಾವೆ. ಇಂಟಿಗ್ರೇಷನ್ ಆಫ್ ಕಾಸ್ 6x ಇಂಟು ರೂಟ್ ಆಫ್ 1 ಪ್ಲಸ್ ಸೈನ್ 6x ಇಂಟು dx. ಓಕೆ, ಈ ರೀತಿ ಕ್ವಶನ್ಸ್ ಬರ್ತವೆ. ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಆಯಿತು. ನೆಕ್ಸ್ಟ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಬಂದರೆ, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಬಂದರೆ, ಸೊ ಅಲ್ಲಿ ಏನು ಕೇಳ್ತಾರೆ, ಇಂಟಿಗ್ರೇಟ್ x ಡಿವೈಡೆಡ್ ಬೈ x ಪ್ಲಸ್ 1 x ಪ್ಲಸ್ 2 ಇಂಟು dx. ಅಂದರೆ ಫ್ಯಾಕ್ಟರ್ಸ್ ಮಾಡಿ ಕೊಟ್ಟಿದ್ರು, ಅಂದರೆ ಡಿನಾಮಿನೇಟ್ರಲ್ಲಿ ಫ್ಯಾಕ್ಟರ್ಸ್ ಮಾಡಿ ಕೊಟ್ಟಿದ್ರು ಅಂತಂದರೆ ಅದು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್. ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x ಮೈನಸ್ 1 x ಮೈನಸ್ 2 ಇಂಟು dx. ಆಮೇಲೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು dx. ಆರ್ ಇಂಟಿಗ್ರೇಷನ್ ಆಫ್ 2x divided by x square plus 1 x square plus 2 into dx. ಇವೆಲ್ಲ ಎಕ್ಸಾಂಪಲ್ ಏನಿದ್ದಾವೆ ಅಂತಂದರೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಇದ್ದಾವೆ. ಸೊ ಅಥವಾ ಇನ್ನೊಂದು ಏನು ಬರ್ಬೋದು, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಇಂಟು x ರೇಸ್ ಟು n ಪ್ಲಸ್ 1 ಅಂತ ಕೊಡ್ಬೋದು ಇಂಟು dx. ಅಥವಾ ಇದನ್ನೇ ಬೇರೆ ರೀತಿ ಕೇಳೋದಾದರೆ ಇಂಟಿಗ್ರೇಷನ್ ಆಫ್ ಕಾಸ್ x ಡಿವೈಡೆಡ್ ಬೈ 1 ಮೈನಸ್ sin x ಇಂಟು 2 ಮೈನಸ್ sin x ಇಂಟು dx. ಈ ರೀತಿ ಕ್ವಶನ್ಸ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಬರ್ಬೋದು. ಆಮೇಲೆ ಏನಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದರೆ ಇಲ್ಲಿ ಎರಡು ಫಂಕ್ಷನ್ಸ್ನ ಮಲ್ಟಿಪ್ಲೈ ಮಾಡಿ ಕೊಟ್ಟಿರ್ತಾರೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇರುತ್ತೆ ಪ್ರತಿಯೊಂದಕ್ಕೂ, ಇಂಟು ಡಿ ಎಕ್ಸ್. ಆಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್. ಆಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಡಿ ಎಕ್ಸ್. ಈ ರೀತಿ ಕ್ವಶನ್ಸ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಫಂಕ್ಷನ್ಸ್, ಆರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಅಂದರೆ ಎರಡು ಫಂಕ್ಷನ್ಸ್ನ ಅವರು ಮಲ್ಟಿಪ್ಲೈ ಮಾಡಿ ಕೊಟ್ಟಿರ್ತಾರೆ. ಆಮೇಲೆ ಇಂಟಿಗ್ರೇಷನ್ ಬೈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಆಮೇಲೆ ಇಂಟಿಗ್ರೇಷನ್ ಆಫ್ ಡೆಫಿನೈಟ್ ಇಂಟಿಗ್ರಲ್ ಬರುತ್ತೆ. ಅಂದರೆ ಸೊ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ 0 to 1, ಇಂಟಿಗ್ರೇಷನ್ ಆಫ್ ಇಂಟು ಡಿ ಎಕ್ಸ್ 1 to 2 ಇ ರೇಸ್ ಟು ಎಕ್ಸ್ ಡಿ ಎಕ್ಸ್. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಬೇರೆ ರೀತಿ ಅಂದರೆ ಇಂಟಿಗ್ರೇಷನ್ ಆಫ್ 0 to 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್, ಅಂದರೆ ಡೆಫಿನೈಟ್ ಇಂಟಿಗ್ರಲ್ ಮೇಲೆ. ಆಮೇಲೆ ಇನ್ನೂ ಒಂದು ಪಾಸಿಬಿಲಿಟಿ ಅಂದರೆ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಮೇಲೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಈ ಫಾರ್ಮ್ಯಾಟ್ ಮೇಲೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡಿರೋದು ಅಪ್ ಟು ಕ್ವಶನ್ ನಂಬರ್ 16 ಟು ಕ್ವಶನ್ ನಂಬರ್ 27ವರೆಗೂ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ ಬರ್ತವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಯಾವ ರೀತಿ ಬರ್ತವೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡಿ ಬಿಡ್ತೀನಿ.